ದೈವ ಬಲವಿಲ್ಲೋ ಇನಿದೋದು ರಸ ಕೇಳೆಂದು ಭಾಗ್ಯಲಕ್ಷ್ಮಿಯ ಗಂಡ ಲಕ್ಷ್ಮೀ ರಮಣ ಬಂದ ಕೌರವನ ಅಂಗಳದಲ್ಲಿ ನಿಂದ ಪಂಚ ಪಾಂಡವರ ಪಾಲಿಗೆ 5 ಗ್ರಾಮವನ್ನಾದರೂ ಕೊಡು ಎಂದ. ಕೇಳಿದನೆ ಕೌರವ, ಯಾರಲ್ಲಿ ಪಾಂಡವರ ಪಕ್ಷಪಾತಿಯಾಗಿ ಬಂದಂತಹ ಆ ಕಳ್ಳನನ್ನ ಕಟ್ಟಿ ಹಾಕಿ ಹೇಳಿದಂತಹ ಈ ಕೌರವೇಶ್ವರ ದೇವರನ್ನೇ ದೂಡಿದಂತಹ ಈ ಚಕ್ರವರ್ತಿಗೆ ಇನ್ನು ಈ ಸ್ಥಿತಿ ಬಂದೊದಗಿದೆ. ಇದಕ್ಕೂ ಒಂದು ಕಾರಣ ಇದೆ. ಗುರುಗಳು ಹೇಳುತ್ತಿದ್ದಾರಲ್ಲ, ವಿಧಿ ಲಿಖಿತ ಲಲಾಟೆ ಪ್ರೋಜ್ಜಿತುಂ ಕಹ ಸಮರ್ಥಃ. ಇದಕ್ಕೆ ಕಾರಣ ನಿನ್ನಲ್ಲಿ ಎಷ್ಟೇ ರಾಜಧನವಿದ್ದರು, ಎಷ್ಟೇ ಜನಬಲವಿದ್ದರು, ಎಷ್ಟೇ ರಥಿಕರಿದ್ದರು, ಎಷ್ಟು ಜನ ನಿನ್ನೊಂದಿಗಿದ್ದರು, ಛಲ ನಿನ್ನೊಂದಿಗಿದ್ದರು, ದೈವ ಬಲ ಇಲ್ಲದ ಮೇಲೆ ನಿನ್ನ ಯಾವ ಆಟವೂ ನಡೆಯುವುದಿಲ್ಲ ಅಂತ ಹೇಳಿದರು. ಕಟ್ಟಿ ಕಳ್ಳನನ್ನ ಅಂತ ಹೇಳಿದ ಮೇಲೆ ಇನ್ನೆಲ್ಲಿಯ ದೈವ ಬಲ, ಇನ್ನೆಲ್ಲಿಯ ದೈವ ಬಲ? ನೋಡೋಣ. ಈ ಹೊತ್ತನ್ನ ದಾಟಿಸಿ ಮುಂದೆ ನಡೆಯುವ ಯುದ್ಧದಲ್ಲಿ ಏನಾಗುತ್ತದೆ ನೋಡೋಣ. ನಡೆಯುತ್ತೇನಂತೆ, ಜಾರಿಕೊಳ್ಳುತ್ತೇನೆ. ಕರದ ಗದೆಯ ಬೆಗಲಳ ಸುಯೋಧನ, ಕರದ ಗದೆಯ ಬೆಗಲೊಳಾಂತ ಸುಯೋಧನ, ಹರಿಯುತಿಯ ರಕ್ತದೋ ಕುಳಿಯ ಹೆಮ್ಮಾಡುವನು ತರಿಸಿ, ಹರಿಯುತಿಯ ರಕ್ತದೋ ಕುಳಿಯ ಹೆಮ್ಮಾಡುವನು ತರಿಸಿ, ರಣಧಾರಿಣಿಯಳೋ ಬರುತ್ತಿದ್ದಳು, ರಣಧಾರಿಣಿಯೋ ಬರುತ್ತಿದ್ದನೇ ಅದ್ಭುತವನು. ದ್ರೋಣಾಚಾರ್ಯರೇ ಕ್ಷಮಿಸಿ. ರಣಧಾರುಣಿಯು ಬರುತ್ತಿದ್ದನೇ ಅದ್ಭುತವನು. ನಮ್ಮವರದೇ ರಕ್ತದೋಕುಳಿಯ ಹರಿಯುವ ನದಿಯಂತಹ ಆ ದೃಶ್ಯ, ಅದನ್ನ ದಾಟಿಕೊಂಡು ಬರುವಾಗ ಹೂತ ಕಾಲನ್ನ ಎತ್ತುವುದಕ್ಕೆ ಆಗದಂತಹ ಕೌರವನ ದುಸ್ಥಿತಿ. ಯಾವ ಗದೆಯನ್ನ ಹಿಡಿದಾಗ ದ್ವಿಗುಣವಾಗುತ್ತಿತ್ತೋ ಕೌರವರ ಶಕ್ತಿ, ಈ ಹೊತ್ತು ಗದೆಯೇ ಭಾರ ಇರಬಹುದು. ಜೀವವೇ ಭಾರವಾದ ಮೇಲೆ ಗದೆ ಬಾರದಿದ್ದೀತೆ, ಭಾರವಾಗದೇ ಇದ್ದೀತೆ. ಇರಲಿ, ತಪ್ಪಿಸಿಕೊಳ್ಳುತ್ತೇನೆ. ಚಂದ್ರವಂಶದವರ ಮಾರಣ ಹೋಮ ವೇದವ್ಯಾಸರ ಅನುಗ್ರಹದಿಂದ
ದಿವ್ಯ ದೃಷ್ಟಿಯನ್ನು ಪಡೆದಂತ ಈ ಸಂಜಯ ಕುರುದಾರಿಣಿಯಲ್ಲಿ ನಡೆಯುವ ಎಲ್ಲ ವಿದ್ಯಮಾನಗಳನ್ನು ಹುಟ್ಟು ಕುರುಡ ಧೃತರಾಷ್ಟ್ರನಿಗೆ ಅರುಹುತ್ತಾ ಬಂದವನು. ಪ್ರಿಯಂ ಬ್ರೂಯಾತ್ ಸತ್ಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಭೀಷ್ಮ ಪರ್ವದಿಂದ ಶಲ್ಯಾವಸಾನದವರೆಗೆ ನಡೆದ ಎಲ್ಲಾ ಘಟನಾವಳಿಗಳನ್ನು ಭಾರವಾದ ಮನಸ್ಸಿನಿಂದ ಕುರುಡು ನೃಪಾಲನಿಗೆ ಅರಿಯಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನನ್ನ ಪಾಲಿಗೆ ಬಂತು. ಏನು ಮಾಡೋಣ? ದಿನ ಕಳೆದಂತೆ ಕೌರವರ ಪಾಲಯದ ಅತಿರಥ ಮಹಾರಥರೆಲ್ಲ ಹತರಾಗಿ ಹೋದರು. ಧರ್ಮಾವಲಂಬಿಗಳಾಗಿ ಶ್ರೀಹರಿಯ ಕೃಪೆಗೆ ಪಾತ್ರರಾದಂತಹ ಪಾಂಡವರು ಕ್ಷಣ ಕ್ಷಣಕ್ಕೂ ವಿಜಯಿಯಾಗುತ್ತಾ ಹೋದರು. ಆದರೂ ಎಂದಿನಂತೆಯೇ ಇಂದೂ ಕೂಡ ಕೌರವೇಶ್ವರ ಅತ್ಯಂತ ಉತ್ಸಾಹದಿಂದ ರಣಕ್ಕೆ ತೊಡಗಿಕೊಂಡವನು. ಮಧ್ಯಾಹ್ನದ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಮುನಿವರೇಣ್ಯರ ದಿವ್ಯ ದೃಷ್ಟಿಗೆ ಆತ ನಿಲುಕದಾದ ಎಂತಾದರೆ ಬಹುಶಃ ರಣಾಂಗಣದಿಂದ ಹೊರ ನಡೆದಿದ್ದಾನೆ ಎನ್ನುವುದೇ ಅರ್ಥ. ಕಾಣಲಾರ ಎಂದಾಗ ಕಾಣಲೇಬೇಕು ಎಂದು ಗೋಗೆರೆದ ಸಂಜಯ ನನ್ನ ಮಗ ಎಲ್ಲಿ ಹೋಗಿ ನೋಡಿ ಬಾ ಎಂದ. ಅರಸನಿಗೆ ಸಮಾಧಾನವನ್ನು ಹೇಳಿ ರಣರಂಗಕ್ಕೆ ಬಂದಿದ್ದೇನೆ. ಕುರುನೃಪಾಲ ಕಾಣುತ್ತಾ ಇಲ್ಲ. ಕುರುಪತಿಯ ನಿರವ ನರಿಯದೆ ಮರಳಿ ಹೋದರೆ ಮರುಕದಿರನ ಕುರುಡು ನೃಪಾಲನು. ಹಾಗಾದ್ರೆ ಏನು ಮಾಡಲು? ಹೌದು, ಹಿಂಡ ನಗಲಿದ ಕರುವೊಂದು ಮರಳಿ ತನ್ನ ತಾಯಿಯನ್ನು ಸೇರುವಂತಹ ನೀತಿ, ಆ ರೀತಿಯನ್ನೇ ಪಾಲಿಸುತ್ತೇನೆ. ಯೋಗ ಇದ್ದರೆ ಭಾಗ್ಯವಿದ್ದರೆ ನನ್ನ ಧ್ವನಿ ಕೇಳಿಸಿತು. ಒಡೆದು ಹೋದಂತ ನನ್ನ ಧ್ವನಿಯನ್ನ ಎತ್ತಿ ಕೂಗುತ್ತೇನೆ. ಓ ಪ್ರಭು, ಓ ಸುಯೋಧನ, ಕುರುಕುಲ ಚಕ್ರಾಧಿಪತಿ ಸುಯೋಧನ. ಕುರುಕುಲನಾದನನು ಅರಸುತ್ತೈತರೆ ಸುಯೋಧನ. ಯಾರೋ ಕರೆಯುತ್ತಿರುವ ಹಾಗೆ ಕೇಳಿಸ್ತಾ ಇದೆ. ರಮೆ, ಇಲ್ಲಿ ನನ್ನನ್ನ ಕರೆಯುವವರು ಯಾರಿದ್ದಾರೆ? ಧ್ವನಿ ಹತ್ತಿರವಾಗುತ್ತಿದೆ, ಪರಿಚಿತವಾದಂತಹ ಧ್ವನಿ. ಕುಲುಕುಲನಾದನನು ಕಾಣುತ್ತ ಸಂಜಯ ನೋತು ಮನದಲ್ಲಿ ಚಿಂತಿಸುತ್ತ ಕಾಲ್ಗೆರಗಿ ಬೆಸಗೊಳ್ಳನು. ಪಡವಿ ಪಾಲಕ ಭಾಗ್ಯದಾಯಕ ಪಡವಿ ಪಾಲಕ ಭಾಗ್ಯದಾಯಕ ಪಡವಿ ಪಾಲಕ